ಸರ್ ಇವರು ನೋಡ್ಕೂಡ್ದು ಅಂತ ಹೇಳಿದಾಗೆಲ್ಲ ನನಗೆ ನೋಡಿ ನೋಡಿ ಅಂತ ಕೇಳಿಸ್ತಾ ಇದೆ. ಆ ಡೈರಿಲಿ ಏನಿದೆ ಅಂತ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಒಂದ್ಸತಿ ಡೈರಿನ ತೆಗೆದು ಅದ್ರಲ್ಲಿ ಏನಿದೆ ಅಂತ ನೋಡಿ ಸರ್. ನಾಗ್ಲೇ ಹೇಳಿದ್ರಲ್ಲ ಸರ್, ಅದು ನನ್ನ ಪರ್ಸನಲ್ ಡೈರಿ, ಅದರಲ್ಲಿ ನನ್ನ ಪರ್ಸನಲ್ ವಿಷಯಗಳು ಏನೇನೋ ಐತೆ, ಅದು ನೀವು ನೋಡ್ಕೊಂಡು ವಾಪಸ್ ಇಟ್ಬಿಡಿ ಸರ್. ನೀವು ಡೈರಿಲಿ ಏನಿದೆ ಅಂತ ನೋಡಿದ್ಮೇಲೆ ತಾನೇ ಗೊತ್ತಾಗೋದು ಇದು ಪರ್ಸನಲ್ಲೋ ಅಲ್ವೋ ಅಂತ. ಪರ್ಸನಲ್ ಡೈರಿ ಅದನ್ನ ಮುಟ್ಬೇಡಿ ಅಂದ್ರೆ ಅರ್ಥ ಆಗಕ್ಕಿಲ್ವಾ? ಅದನ್ನ ಮುಟ್ಬೇಡಿ ಸರ್, ನೋಡ್ಬೇಡಿ ಸರ್ ಅದನ್ನ. ಏನ್ರಿ ಬಸಪ್ಪ, ಪರ್ಸನಲ್ಲು ಅಂತ ಅಷ್ಟೊಂದು ಹಾರಾಡ್ತಿದ್ರಿ, ಆದ್ರೆ ಇದ್ರಲ್ಲಿ ಒಂದ್ ಅಕ್ಷರನೂ ಬರ್ದಿಲ್ಲ. ಏನ್ರಿ ಇದು, ಲಕ್ಷ್ಮೀ ಕೃಪಾ ಅಂತ ಬರ್ಕೊಳಕ್ಕೆ ಇಷ್ಟೊಂದು ದೊಡ್ಡ ಡೈರಿ ಬೇಕಿತ್ತ? ಅದು ಅದು ನನ್ನ ಹೆಂಡತಿ ಹೆಸರು ಸಾ. ಹೆಂಡತಿ ಹೆಸ್ರ? ನಿಮ್ಮ ಹೆಂಡತಿ ಹೆಸರು ಮಹಿಮಾ ಅಲ್ವಾ? ಅದು ನನ್ನ ಹೆಂಡತಿ ಪೂರ್ತಿ ಹೆಸರು ಬಂದು ಮಹಿಮಾ ಲಕ್ಷ್ಮಿ ಅಂತ ಸರ್. ನಾನು ಪ್ರೀತಿಯಿಂದ ಮಹಿಮಾ ಮಹಿಮಾ ಅಂತ ಕರಿತೀನಿ. ಪ್ರೀತಿಯಿಂದ ಆಗಬಹುದು, ಆದ್ರೆ ಇದರಲ್ಲಿ ಲಕ್ಷ್ಮೀ ಕೃಪೆ ಅಂತಿದೆ. ಏನಂತ ಕೃಪೆ ನಿಮ್ ಹೆಂಡತಿದು ನಿಮ್ಮ ಮೇಲೆ? ಅದೆಲ್ಲ ನಿಮ್ಗೆ ಯಾಕೆ ಸರ್? ಅದು ನನಗೆ ನನ್ನ ಹೆಂಡತಿಗೆ ಸಂಬಂಧಪಟ್ಟ ವಿಷಯ. ಆಯ್ತು. ಏನೇನ? ದೇವ್ರೆ, ನಿನ್ ಹಿಂದೆ ನಾವಿದ್ದೇವೆ, ನಮ್ಮನ್ನ ಮುನ್ನಡೆಸು ಅಂತನಾ? ಬುದ್ಧಂ ಶರಣಂ ಗಚ್ಚಾಮಿ. ನೆಮ್ಮದಿಯ ನಿದ್ರೆ ಕೊಡು. ಏನ್ ಬಸಪ್ಪ ಇದು? ಪರ್ಸನಲ್ ಡೈರಿ ಅಂತೀಯ, ಆದ್ರೆ ಇದ್ರಲ್ಲಿ ಪರ್ಸನಲ್ ವಿಷಯ ಬಿಟ್ಟು ದೇವ್ರೆ ಕಾಪಾಡು ಅಂತೆಲ್ಲ ಇದೆ. ಅದು ನನ್ನ ಪರ್ಸನಲ್ ಡೈರಿ ಅಲ್ಲ ಸರ್, ನನ್ನ ಹೆಂಡತಿ ಡೈರಿ. ಅದು ಅವಳು ಫುಲ್ಲು ದೈವ ಭಕ್ತಿ ಸರ್. ಅದಕ್ಕೆ ಅವಳು ದೇವ್ರ ಬಗ್ಗೆ ಅದು ಇದು ಬರ್ಕೊಂಡಿರ್ತಾಳೆ. ಅದ್ರಲ್ಲಿ ಏನೂ ಇಲ್ಲ ಸರ್, ಅದನ್ನಲ್ಲಿ ಇಟ್ಬಿಡಿ, ನೀವು ಬೇರೆ ಕಡೆ ಹುಡುಕೊಳ್ಳಿ. ಸರ್
ಇವ್ರು ಹೇಳ್ತಿರೋದೆಲ್ಲ ನಿಮಗೆ ನಿಜ ಅಂತ ಅನ್ನಿಸ್ತಾ ಇದೆಯಾ? ನಮ್ಮ ಅಪ್ಪನಾಣೆಗೂ ನಿಜ ಸಾ. ರಾಜಕಾರಣಿಗಳು ಮಾಡೋ ಆಣೆ ಪ್ರಮಾಣ ನಂಬೋದು, ಮೊಸಳೆ ಕಣ್ಣೀರು ಒರ್ಸಕ್ ಹೋಗೋದು ಎರಡೂ ಒಂದೇ. ಈಗೇನು ಇದು ನಿಮ್ಮ ಹೆಂಡತಿ ಡೈರಿ ಅಂತೀರಾ? ಸರಿ, ಇದ್ರ ಬಗ್ಗೆ ಅವರನ್ನೇ ವಿಚಾರಿಸಿದ್ರಾಯ್ತು. ಇನ್ಸ್ಪೆಕ್ಟರ್ ಬನ್ನಿ, ಅವರನ್ನೇ ಇನ್ವೆಸ್ಟಿಗೇಟ್ ಮಾಡೋಣ. ಕರ್ಕೊಳ್ಳಿ ಬನ್ನಿ ಮೇಡಮ್. ಮೇಡಮ್ಮ? ಹೌದು ಮೇಡಮ್, ಸರ್ರು ಮೇಡಮ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳಿದೆ. ಬನ್ನಿ ಸರ್. ಅಯ್ಯಯ್ಯೋ, ನನ್ನ ಹೆಂಡತಿ ಮೊದಲೇ ಭೂದೇವಿ, ಓದಕ್ಕೆ ಬರೋಕ್ಕೆ ಬರೋಕ್ಕಿಲ್ಲ ಪೆದ್ಗುಂಡಮ್ಮ. ಏನೇನು ಉತ್ತರ ಕೊಡ್ತಾಳೋ ಸಾ ಸಾ. ಏನ್ ನಿಮ್ಮ ಹೆಸರು? ಮಾದೇವಮ್ಮ. ಕರೆಕ್ಟಾಗಿ ಹೇಳ್ರಿ, ನಿಮ್ಮ ಹೆಸರೇನು? ಮಹಿಮಾ. ಮಹಿಮಾ. ಪೂರ್ತಿ ಹೆಸರು? ಮಹಿಮಾ ಮಾದೇವಮ್ಮ. ಪೂರ್ತಿ ಹೆಸರು? ಮಹಿಮಾ ಬಸಪ್ಪ. ಲಕ್ಷ್ಮಿ ಅಂದ್ರೆ ಯಾರು ಹಾಗಾದ್ರೆ? ಪೂರ್ತಿ ಹೆಸರು ಮಹಿಮಾ ಲಕ್ಷ್ಮಿ ಅಲ್ವಾ? ನನ್ನ ಹೆಸರು ಮಹಿಮಾ ಅಷ್ಟೇಯಾ? ಈ ಲಕ್ಷ್ಮಿ ಅಂದ್ರೆ ಯಾರು? ಲಕ್ಷ್ಮಿ ಅಂದ್ರೆ ಯಾರು ಅಂತ ನಿಮ್ಮ ಯಜಮಾನ್ರನ್ನೇ ಕೇಳಿ. ನನ್ನ ಹೆಂಡತಿ ಹೆಸರು ಮಹಿಮಾ ಲಕ್ಷ್ಮಿ ಅಂತ ಹೇಳಿದ್ದವ್ರೆ. ಯಾರಿದು ಲಕ್ಷ್ಮಿ ಅಂದ್ರೆ? ನಿಜ ಹೇಳು. ನಾನು ಮೊನ್ನೆ ಒಂದು ಸಿನಿಮಾದಾಗ ನೋಡಿದ್ದೆ, ರಾಜಕಾರಣಿಗಳಿಗೆ 2 ತಲೆ, 2 ನಾಲ್ಗೆ, 2 ಸಂಸಾರ ಇರ್ತಾವಂತೆ. ನೀನೇನಾರು ಹಂಗೆ? ಅಯ್ಯೋ ಇಲ್ಲ ನನ್ನ ಚಿನ್ನ, ನೀನೇ ನನ್ನ ಮಹಾಲಕ್ಷ್ಮಿ. ನೀನು ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಮನೇಲಿ ಸಂಪತ್ತು ಐಶ್ವರ್ಯ ಎಲ್ಲ ಜಾಸ್ತಿ ಆಗೋಯ್ತಲ್ಲ, ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೆ ನೀನೇ ನನ್ನ ಲಕ್ಷ್ಮಿ ಅಂತ. ಓ ಹಂಗ? ನಾನಿಯ ಲಕ್ಷ್ಮಿ. ಆಯ್ತು, ಈ ಡೈರಿಲಿ ಏನು ಬರ್ದಿದೆ ಮೊದಲು ಅದನ್ನ ಹೇಳಿ. ಇಲ್ಲಿ ಬರ್ದಿರೋದಕ್ಕೆಲ್ಲ ಏನರ್ಥ? ಅಯ್ಯೋ ಮಾವ, ಅದೇನು ಅಂತ ಸನ್ನೆ ಮಾಡ್ತಿದ್ಯಾ? ಹೊಸಿ ಬಾಯ್ಬಿಟ್ಟು ಹೇಳ್ಬಾರ್ದಾ? ಇವ್ರು ಏನೇನೋ ಕೇಳ್ತವ್ರೆ, ನಾನು ಏನಂತ ಹೇಳಿ? ಏನಿಲ್ಲ ಸಾ, ಅದು ತುಂಬ ಬಿಸಿಲಲ್ವಾ, ಶೆಕೆ ಆಯ್ತಾಯಿತ್ತು, ಹಂಗೆ ಒಂಚೂರು ನವೇನೋ ಆಯ್ತಾಯಿತ್ತು ಅಷ್ಟೇ.
ಏನ್ರಿ ದೇವ್ರ ಹಿಂದೆ ನಾವಿದೀವಿ, ನಮ್ಮನ್ ಮುನ್ನಡೆಸು. ಇದನ್ ಯಾಕೆ ಇಲ್ಲಿ ಬರ್ದಿದ್ದೀರಾ? ಯಾಕೆ ಮಾವ ಕೈ ನೋಯ್ತಿದ್ದ? ಎಣ್ಣೆ ಹಚ್ಲಾ? ಮೂದೇವಿ ಬಸಪ್ಪನವ್ರೆ, ನೀವು ಸ್ವಲ್ಪ ನಿಮ್ ಹೆಂಡತಿ ಪಕ್ಕ ಬರ್ತೀರಾ? ಏನ್ ಸಾ ನೀವು ಆಡಾಗ್ಲೇ ಎಂಟಿ ಪಕ್ಕ ಬಾ ಅಂತ ಕರಿತೀರಲ್ಲ, ಆಗಕ್ಕಿಲ್ಲ, ನಾನ್ ಬರಕಿಲ್ಲ. ಏಯ್ ಈ ನಕ್ರಗಳೆಲ್ಲ ಬೇಡ, ಹೋಗಿ ನಿಂತ್ಕೊಳ್ರಿ ಸುಮ್ಮನೆ, ಹೋಗ್ರಿ ಸುಮ್ಮನೆ. ಏನು ಕೇಳ್ತಾರಲ್ಲ ನಾನೇನಂತ ಹೇಳಿ? ನೀವು ಬರ್ದಿರೋದಕ್ಕೆ ಅರ್ಥ ಕೇಳಿದ್ರೆ ನಿಮ್ ಗಂಡಿನೇನ್ರ ಕೇಳ್ತೀರಾ? ನಾನಾ ಬರೆಯೋದ? ಅಯ್ಯೋ ಮಾವ, ಜೋಕ್ ಮಾಡ್ತವ್ರೆ ಜೋಕು. ನಾನು ಹೆಂಗ್ ಬರೀಲಿ? ನನಗೆ ಓದಕ್ಕೆ ಬರೆಯಕ್ಕೆ ಬಂದ್ರೆ ತಾನೇ ಬರೆಯೋದು. ನೀನು ಈ ತಾಳಿ ಹಾಕೋಬೇಕು ದಿವ್ಯಾ. ನಾನಿವತ್ತಿರೋ ಸಿಚುವೇಶನ್ ಅಲ್ಲಿ ನಂಗೆ ಬೇರೆ ದಾರಿ ಕಾಣ್ತಿಲ್ಲ. ನಿನ್ನ ಪರಿಸ್ಥಿತಿ ಎಂಥದ್ದೇ ಆಗಿರ್ಲಿ, ಹಾಗಂತ ಈ ತಾಳಿನ ಹಾಕೊಂಡ್ರೆ ಅದನ್ನ ಹುಚ್ಚಾಟ ಅಂತಾರೆ. ಎಸ್, ಹುಚ್ಚಾಟನೇ. ಆದ್ರೆ ಈ ಹುಚ್ಚಾಟಕ್ಕಿರೋ ಬೆಲೆ ಕಡಿಮೆ ಏನಲ್ಲ, 200 ಕೋಟಿ. ಏನ್ ಹೇಳ್ತಿದ್ಯಾ ಬಾಲ? 200 ಕೋಟಿನ? ಹೌದು, 200 ಕೋಟಿ. 200 ಕೋಟಿ ಬೆಲೆ ಬಾಳೋ ಆಸ್ತಿ ಕಣ್ಣೆದುರಿಗಿದ್ದಾಗ ಕುತ್ತಿಗೆಲಿ ತಾಳಿ ಕಟ್ಕೊಂಡ್ರೆ ಅದು ಹುಚ್ಚಾಟ ಅನ್ಸಲ್ಲ.